ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಇರ್ತಾರೆ, ಬಡವರು ಬಡವರಾಗಿಯೇ ಇರ್ತಾರೆ. ಯಾಕೆ? ಹೌದು, ಶ್ರೀಮಂತರು ಕೆಲವು ಗುಟ್ಟುಗಳನ್ನು ಅವರು ಎಂದಿಗೂ ಬಿಟ್ಕೊಡೋದಿಲ್ಲ. ಅವರು ಒಂದು ರಹಸ್ಯವನ್ನು ಯಾರಿಗೂ ಕೂಡ ಶೇರ್ ಮಾಡದೆ ಹಾಗೆ ಪಾಲನೆಯನ್ನು ಮಾಡಿಕೊಂಡು ಬರ್ತಾರೆ. ಆ ರಹಸ್ಯವನ್ನು ಏನು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ ರಹಸ್ಯ ಬೇರೆ ಎಲ್ಲೂ ಇಲ್ಲ, ನಿಮ್ಮ ಅಡುಗೆ ಮನೆಯಲ್ಲಿಯೇ ಇದೆ. ಹೆಣ್ಣು ಮಕ್ಕಳ ಕೈಯಲ್ಲಿಯೇ ಈ ಒಂದು ಶ್ರೀಮಂತಿಕೆಯ ಒಂದು ಗುಟ್ಟು ಅಡಗಿದೆ. ಹಾಗಾದರೆ ಟೈಮ್ ಯಾಕೆ ವೇಸ್ಟ್ ಮಾಡೋದು? ಬನ್ನಿ, ಅದು ಏನು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಈ ಒಂದು ಸಪೋರ್ಟ್ ನನಗೆ ತುಂಬ ದೊಡ್ಡ ಪ್ರೇರಣೆ. ನೀವು ನನಗೆ ಸಪೋರ್ಟ್ ಮಾಡಿದರೆ ಆ ದೇವರು ಕೂಡ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾನೆ. ಶ್ರೀಮಂತರು, ಈ ಶ್ರೀಮಂತಿಕೆಯ ರಹಸ್ಯ ಬೇರೆ ಎಲ್ಲೂ ಇಲ್ಲ, ಅದು ನಿಮ್ಮ ಅಡುಗೆಯ ಮನೆಯಲ್ಲಿಯೇ ಇದೆ. ಯಾವ ರೀತಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಹೌದು, ಮೊದಲು ಹೆಣ್ಮಕ್ಳು ಮನೆಯನ್ನು ಏನು ಮಾಡಬೇಕು? ಕ್ಲೀನಾಗಿ ಇಟ್ಕೋಬೇಕು. ಹೌದು ಫ್ರೆಂಡ್ಸ್, ಈ ಒಂದು ಮನೆಯನ್ನು ಎಷ್ಟು ನೀವು ಸ್ವಚ್ಛವಾಗಿ, ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರಾ ಅಷ್ಟು ನಿಮಗೆ ಈ ಒಂದು ಹಣ ಅನ್ನುವಂಥದ್ದು ಆಕರ್ಷಣೆಯಾಗತ್ತೆ. ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ನಿಮ್ಮ ಮನೆ ತುಂಬ ಕ್ಲೀನಾಗಿತ್ತು, ತುಂಬ ಸ್ವಚ್ಛವಾಗಿತ್ತು ಅಂದರೆ ಆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ, ಎಲ್ಲೂ ಕೂಡ ಹೋಗೋದಿಲ್ಲ. ಹಾಗೆ ನೀವು ನೋಡ್ತಿರ್ತೀರಾ, ಶ್ರೀಮಂತರ ಮನೆ ಯಾವಾಗಲೂ ಎಷ್ಟು ಕ್ಲೀನಾಗಿರುತ್ತೆ ಅಲ್ವಾ? ಅವರು ಒಂದು ಚಿಕ್ಕ ಧೂಳನ್ನು ಕೂಡ ಬಿಡೋದಿಲ್ಲ. ಹಾಗೆ ಆಗಿಂದಾಗಲೇ ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ. ಅದಕ್ಕೆ ತಾಯಿ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ನೆಲೆಸಿರ್ತಾಳೆ. ವಸ್ತುಗಳು ಆಯಾ ಸ್ಥಳದಲ್ಲಿ ಇಟ್ಟರೆ ಒಳ್ಳೆಯದು. ಮನೆ ಸ್ವಚ್ಛವಾಗಿಯೇ ಇರುತ್ತೆ. ಎಲ್ಲೆಂದರಲ್ಲಿ ವಸ್ತುಗಳನ್ನು ಬಿಸಾಡುವುದು ಮಾಡಬಾರ್ದು. ಅಡುಗೆ ಮನೆ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಈ ಒಂದು ಅಡುಗೆ ಮನೆಯಿಂದಲೇ ಈ ಬಡತನ, ಸಿರಿತನ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಹೇಗೆ ಅಂತೀರಾ? ಹೌದು, ಈ ಅಡುಗೆ ಮನೆ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಹಣದ ವಿಚಾರದಲ್ಲಿ. ಅಡುಗೆ ಮನೆಯಲ್ಲಿ ಸಿಂಕ್ನಲ್ಲಿ ಯಾವಾಗಲೂ ಕೂಡ ಪಾತ್ರೆಗಳಿಂದ ತುಂಬಿಸಿರಬಾರ್ದು. ಆಗಿಂದಾಗಿ ಪಾತ್ರೆಗಳನ್ನು ಕ್ಲೀನ್ ಮಾಡಬೇಕು. ಅಡುಗೆ ಮನೆಯಲ್ಲಿ ಬಳಸುವಂತಹ ಕೆಲ ಸಾಮಗ್ರಿಗಳು ಎಂದಿಗೂ ಖಾಲಿ ಆಗದಂತೆ ನೋಡ್ಕೋಬೇಕು. ಯಾವ ವಸ್ತುಗಳು ಅಂದರೆ ಈ ಉಪ್ಪು ಮತ್ತು ಈ ಧಾನ್ಯಗಳು, ಅಂದರೆ ಈ ದಿನಸಿಯ ಸಾಮಾನುಗಳಾಗಿರ್ಬೋದು, ಮತ್ತು ಈ ಉಪ್ಪು ಯಾವತ್ತೂ ಕೂಡ ಮನೆಯಲ್ಲಿ ಖಾಲಿ ಆಗಬಾರ್ದು. ಉಪ್ಪು ಅನ್ನುವಂಥದ್ದು ಮಹಾಲಕ್ಷ್ಮಿಯ ಸ್ವರೂಪ. ಈ ಒಂದು ಉಪ್ಪು ಅಡುಗೆ ಮನೆಯಲ್ಲಿ ಯಾವತ್ತಿಗೂ ಖಾಲಿ ಆಗದೆ ಇರೋ ಥರ ನೀವು ನೋಡ್ಕೋಬೇಕು. ಉಪ್ಪಿನ ಡಬ್ಬ ತುಂಬಿರಬೇಕು. ಹಾಗೆ ದಿನಸಿ ಕೂಡ ಎಂದಿಗೂ ಖಾಲಿ ಆಗಬಾರ್ದು. ಹಾಗೆ ಈ ಮಸಾಲೆ ಪದಾರ್ಥಗಳು ಹಣವನ್ನು ಆಕರ್ಷಿಸುವುದರಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈ ಮಸಾಲೆ ಪದಾರ್ಥಗಳು ಎಂದಿಗೂ ಕೂಡ ಮನೆಯಲ್ಲಿ ಖಾಲಿ ಆಗಬಾರ್ದು. ಈ ಒಂದು ನಿಯಮವನ್ನು ನೀವು ನಂಬಿಕೆಯಿಂದ ಪಾಲನೆಯನ್ನು ಮಾಡಬೇಕಾಗತ್ತೆ. ಏನು ಹೇಳ್ತಾರೆ ಒಂದ್ಸರಿ ಕೇಳಿಬಿಟ್ಟು ಬಿಡೋದು ಅಂತ ಮಾಡಬಾರ್ದು. ನೀವು ಪಾಲನೆಯನ್ನು ಮಾಡಿ ನೋಡಿ. ಮನೆಯನ್ನು ಸ್ವಚ್ಛವಾಗಿಡಿ, ಅಡುಗೆ ಮನೆಯನ್ನು ಕ್ಲೀನಾಗಿಡಿ. ಅಡುಗೆ ಮನೆ ಸಿಂಕಲ್ಲಿ ಆಗಿಂದಾಗೆ ಪಾತ್ರೆಗಳನ್ನು ತೊಳೆದ್ಬಿಟ್ಟು ನೀಟಾಗಿ ಇಡಿ. ಮತ್ತು ಈ ದಿನಸಿಗಳನ್ನು ಯಾವತ್ತಿಗೂ ಕೂಡ ನೀವು ಖಾಲಿ ಮಾಡಬಾರ್ದು. ಉಪ್ಪನ್ನು ಅಷ್ಟೇ ಎಂದಿಗೂ ನೀವು ಖಾಲಿಯನ್ನು ಮಾಡಬಾರ್ದು. ಈ ನಿಯಮಗಳನ್ನು ಪಾಲಿಸ್ತಾ ಹೋಗಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಹಾಗೆ ಮನೆಯಲ್ಲಿ ರಾತ್ರಿ ಹೊತ್ತು ಎಲ್ಲರೂ ಊಟ ಆದ ನಂತರ ಈ ತಟ್ಟೆಗಳನ್ನು ಸಿಂಕಲ್ಲಿ ತುಂಬಿಟ್ಟು ಮಲಗಬಾರ್ದು. ಆ ರಾತ್ರಿ ಹೊತ್ತು ಈ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಮಲಗಬೇಕು. ತೊಳೆದ್ಬಿಟ್ಟು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು, ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಬಿಟ್ಟು ಮಲಗಬೇಕು. ಹೀಗೆ ನೀವು ಕ್ಲೀನ್ ಮಾಡಿ ಮಲಗೋದ್ರಿಂದ ಈ ಒಂದು ಹಣವನ್ನು ನೀವು ಆಕರ್ಷಿಸಬಹುದು. ಶ್ರೀಮಂತಿಕೆಯ ದಾರಿಯನ್ನು ಕಂಡುಕೋಬಹುದು. ಹಾಗೆ ಈ ಮನೆಯಲ್ಲಿ ಮುರಿದಿರ್ತಕ್ಕಂತಹ ಅಥವಾ ಒಡೆದೋಗಿರ್ತಕ್ಕಂಥ ಪಾತ್ರೆಗಳು, ಲೋಟಗಳು, ವಸ್ತುಗಳನ್ನು ಬಳಸಬಾರ್ದು. ದಯವಿಟ್ಟು ಯಾರೂ ಕೂಡ ಈ
ಒಡೆದೋಗಿರುವಂಥ ಮುರಿದಿರುವಂಥ ವಸ್ತುಗಳನ್ನ ದಯವಿಟ್ಟು ಬಳಸಬೇಡಿ. ಈ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡಲೇಬಾರ್ದು. ಈ ಒಡೆದಿರುವಂಥ ಲೋಟ ಆಗಿರ್ಬೋದು ಅಥವಾ ಸೀಳ್ಬಿಟ್ಟಿರ್ತಕ್ಕಂಥ ಪ್ಲೇಟ್ಗಳು, ಇದರಲ್ಲಿ ನೀವು ಊಟ ಮಾಡೋದ್ರಿಂದ ಮನೆಗೆ ದರಿದ್ರತೆ ಅನ್ನೋದು, ಬಡತನ ಅನ್ನೋದು ಬರುತ್ತೆ. ತಕ್ಷಣ ನಿಮ್ಮ ಮನೇಲಿರ್ತಕ್ಕಂಥ ಈ ಒಡೆದಿರ್ತಕ್ಕಂಥ ವಸ್ತುಗಳನ್ನು ದಯವಿಟ್ಟು ತಕ್ಷಣ ನೀವು ಬಿಸಾಕ್ಬಿಡಿ. ಈ ಒಂದು ನಿಯಮವನ್ನು ನೀವು, ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ದೇ ಆಗಿದ್ದರೆ 100% ನೀವು ಶ್ರೀಮಂತರಾಗಿಯೇ ಆಗ್ತೀರಾ. ಈ ಒಂದು ಮನೆಯನ್ನು ಕ್ಲೀನಾಗಿ ಇಟ್ಕೊಂಡು ಈ ಒಂದು ನಿಯಮವನ್ನು ಪಾಲಿಸಿ ನೀವು ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಅನ್ನೋದು ಕಾಣಿಸುತ್ತೆ ಅನ್ನೋದನ್ನು ನೀವೇ ಹೇಳ್ತೀರಾ. ಈ ಒಂದು ಮಾಹಿತಿ, ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.